ಇನ್ನು ಇವತ್ತು ಮೈಸೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣ ಸಾಕಷ್ಟು ಡ್ರಾಮಾಗಳಿಗೂ ಕೂಡ ಕಾರಣವಾಯಿತು. ಒಂದು ಕಡೆಗೆ ಅಧಿಕಾರಿಗಳು ತುಂಬ ಗಂಭೀರವಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಇನ್ಫ್ಯಾಕ್ಟ್ ಶಾಸಕರು ಸಚಿವರು ಗಂಭೀರವಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಅಧಿಕಾರಿಗಳು ರಮ್ಮಿ ಆಡ್ತಾ ಕೂತ್ಕೊಂಡಿದ್ದಾರೆ. ನಾನು ಯಾವುದೋ ನಿಮಗೆ ತಮಾಷೆ ಕತೆ ಹೇಳ್ತಾ ಇಲ್ಲ ಅಥವಾ ಯಾವುದೋ ಸಿನಿಮಾ ಕತೆ ಹೇಳ್ತಾ ಇಲ್ಲ, ಬದಲಾಗಿ ಆಗಿರುವಂಥ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಯಚೂರಿನಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ KDP ಸಭೆ ನಡೆಯಿತು. ಒಂದು ಕಡೆಗೆ ಶಾಸಕರು ಸಚಿವರು KDP ಸಭೆಯಲ್ಲಿ ಕಿತ್ತಾಟವನ್ನು ಮಾಡ್ತಾ ಇದ್ದಾರೆ, ನಮಗೆ ಸರಿಯಾದಂಥ ರೀತಿಯಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ. ಮತ್ತೊಂದು ಕಡೆಗೆ ರಮ್ಮಿ ಆಟದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದನ್ನು TV9 ತನ್ನ ಕ್ಯಾಮ್ರಾದಲ್ಲಿ ಸೆರೆ ಕೂಡ ಹಿಡಿದಿದೆ. ರಮ್ಮಿ ಆಡ್ತಾ ಇದ್ದಂಥ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪ್ರವೀಣ್ ಅವರ ಮೊಬೈಲ್ ಫೋನ್ಗೆ ಝೂಮ್ ಆಗಿದಾಗ ಈ ಎಲ್ಲ ದೃಶ್ಯಾವಳಿಗಳು ನಮಗೆ ಸಿಕ್ತು. ಸಚಿವರು ಶಾಸಕರು ಸಲಹೆ ಸೂಚನೆಗೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ. ಅಂದರೆ ಒಂದು ಕಡೆಗೆ ಅವ್ರೇನೋ ಕಿತ್ತಾಡ್ಕೋತಾ ಇರಲಿ, ಅವ್ರೇನೋ ಕಡೆ ಗಲಾಟೆ ಮಾಡ್ಕೋತಾ ಇರಲಿ, ಆದರೆ ನಮಗೆ ಯಾವುದೇ ಸಬ್ಜೆಕ್ಟ್ ಇಲ್ಲ, ನಮ್ಗೆ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ, ಹೀಗಾಗಿ ನಾವು ರಮ್ಮಿ ಆಡೋದ್ರಲ್ಲಿ ಬ್ಯುಸಿ ಆಗಿದ್ವಿ ಅನ್ನುವಂಥ ಒಂದು ಚಿತ್ರಣ, ಒಂದು ರೀತಿ ದೃಶ್ಯ ಅಲ್ಲಿ ಕಂಡು ಬಂತು. ಶಾಸಕರಿಗೆ ಗೌರವ ಇಲ್ಲ, ಸಭೆ ಯಾಕೆ ಮಾಡ್ಬೇಕ್ರಿ? ಶಾಸಕರಿಗೆ ಸಭೆ ಯಾಕೆ ಮಾಡ್ಬೇಕು? ಸಭೆ ಯಾಕೆ ಮಾಡ್ಬೇಕು ಹೇಳಿ? 1.5 ವರ್ಷ ಆಯ್ತು ಹೇಳಿ, ಇವತ್ತು ವಿಧಾನಸೌಧದಲ್ಲಿ ಆಗಲ್ಲ ಅಂದ್ರೆ ಯಾಕೆ ಮೀಟಿಂಗ್ ಮಾಡಬೇಕು? KDP ಸಭೆಯಲ್ಲಿ JDS ಶಾಸಕಿ ಪ್ರತಿಭಟನೆ ಮಾಡಿದಂಥ ಒಂದು ಡೆವಲಪ್ಮೆಂಟ್ ಕೂಡ ನಡೆದು ದೇವದುರ್ಗ ಕ್ಷೇತ್ರದಲ್ಲಿ ಟೋಲ್ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು. KDP ಸಭೆಯಲ್ಲಿ ಶಾಸಕಿ ಕೆರೆಮ್ಮಾಜಿ ನಾಯಕ್ ಧರಣಿಯನ್ನು ಮಾಡಿದ್ರು. ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಎದುರು ಧರಣಿಯನ್ನು ಮಾಡಲಾಯಿತು. ನಿಮ್ಮದಂತೆ 60 ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕು, ಆದರೆ ದೇವದುರ್ಗ ಕ್ಷೇತ್ರದಲ್ಲಿ 60 ಕಿಲೋಮೀಟರ್ ಒಳಗಡೆ 2 ಟೋಲ್ ಇದೆ. ಹೀಗಾಗಿ ಕ್ಷೇತ್ರದಲ್ಲಿ ಟೋಲ್ಗಳನ್ನು ಕೂಡಲೇ ಸ್ಥಗಿತ ಮಾಡಬೇಕು ಅನ್ನುವಂಥದ್ದು ಶಾಸಕೀಯ ಒತ್ತಾಯ ಆಗಿತ್ತು. ಹೀಗಾಗಿ ಶಾಸಕಿನೇ KDP ಸಭೆಯಲ್ಲಿ ಗಲಾಟೆ ಮಾಡಿ ಅಥವಾ ನೇರವಾಗಿ ಹೋರಾಟದ ದ್ಯೋತಕವಾಗಿ ಪ್ರತಿಭಟನೆ ಮಾಡಿದ್ರು.